ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪದ್ಮನಾಭಿ ವ್ಲಾಗ್ ಚಾನಲ್. ಬನ್ನಿ ವಿದಿನ್ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ, ತುಂಬ ದಿನ ಆಗಿತ್ತು ಸೆಲ್ಫ್ ಕೇರ್ ಎಲ್ಲ ಮಾಡಿಕೊಂಡು. ಹಾಗಾಗಿ ಈ ಬ್ಲಾಗಲ್ಲಿ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಇವತ್ತಿನ ದಿನ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಹಾಗೆ ತುಂಬ ಸ್ಟ್ರೆಸ್ ಅನ್ನಿಸ್ತಾ ಇತ್ತು. ಸೊ ಯಾಕೋ ಬೇಜಾರು ಅನ್ನಿಸ್ತಾ ಇತ್ತು. ಹಾಗಾಗಿ ಸ್ವಲ್ಪ ನನಗೆ ಈ ರೀತಿ ಫೀಲ್ ಆದಾಗ ನಾನು ಇದನ್ನೇ ಮಾಡ್ಕೊಳ್ಳೋದು. ಸೊ ಏನೋ ಒಂಥರ ಕಾನ್ಫಿಡೆಂಟ್ ಬರುತ್ತೆ. ಹಾಗಾಗಿ ಸೊ ನಾವು ಬ್ಯೂಟಿಫುಲ್ ಆಗಿದ್ದರೆ ತಾನೇ ಕಾನ್ಫಿಡೆಂಟ್ ಅನ್ನೋದು ಬಂದೇ ಬರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಫಸ್ಟ್ ಮಾಡ್ಕೋತಾ ಇರೋದು ಆಯಿಲ್ ಮಸಾಜು. ನಾನು ಏನು ಮಾಡ್ಕೋತೀನಿ ಅದನ್ನು ಮಾತ್ರ ತೋರಿಸ್ತೀನಿ ಇಲ್ಲಿ. ಸೊ ನಾನಿಲ್ಲಿ ಫಸ್ಟು ಕೊಕೊನಟ್ ಆಯಿಲ್ ಯೂಸ್ ಮಾಡಿಕೊಂಡು ಆಯಿಲ್ ಮಸಾಜ್ ಮಾಡ್ಕೊತಾ ಇದ್ದೀನಿ. ಸೊ ನಾನಿವಾಗ ಯೂಶ್ವಲಿ ನೈಟ್ ಹಚ್ಕೊಂಡು ಮಾರ್ನಿಂಗ್ ವಾಶ್ ಮಾಡ್ಕೊತೀನಿ. ಬಟ್ ಇವಾಗ ನನಗೆ ಮಾರ್ನಿಂಗ್ ಟೈಮ್ ಸಿಗ್ತಾಯಿಲ್ಲ ಹೇರ್ ವಾಶ್ಗೆಲ್ಲ. ಸೊ ಹಂಗಾಗಿ ಇವಾಗ ನಾನು ಸೊ ಮಧ್ಯಾಹ್ನ ಎಲ್ಲ ಇನ್ನೂ ಆಯಿಲಿಂಗ್ ಮಾಡ್ಕೊತಾ ಇದ್ದೀನಿ. ಸೊ ಜಸ್ಟ್ ನಾನು ಸ್ಕಾಲ್ಪ್ಗೆ ಆಯಿಲ್ ಹಚ್ತಾ ಇದ್ದೀನಿ ಅಷ್ಟೇ. ಸೊ ಜಸ್ಟ್ ಇದು ಕೊಕೊನಟ್ ಆಯಿಲು, ಬೇರೆ ಏನೂ ಇಲ್ಲ ಇದರಲ್ಲಿ. ಆ್ಯಂಡ್ ಒಂದು ಸ್ವಲ್ಪ ಜಸ್ಟ್ ಎಲ್ಲ ಕಡೆ ಸ್ಕಾಲ್ಪ್, ನನ್ನ ಹೇರ್ಸ್ ಜಾಸ್ತಿ ಇರೋದ್ರಿಂದ ಸ್ಕಾಲ್ಪ್ಗೆಲ್ಲ ನಾನು ನೀಟಾಗಿ ಆಯಿಲ್ ಹಚ್ಕೊತೀನಿ. ಅದಾದಮೇಲೆ ನಾನು ಜಸ್ಟ್ 2 ಮಿನಿಟ್ಸ್ ಮಾತ್ರ ಈ ರೀತಿ ಮಸಾಜ್ ಮಾಡ್ಕೊಳ್ಳೋದು. ಜಾಸ್ತಿ ಹೊತ್ತೇನು ಮಸಾಜ್ ಮಾಡ್ಕೊಳ್ಳಲ್ಲ. ಸೊ ಈ ರೀತಿ ಹಚ್ಕೊಂಡು ನಾನು ಬಣ್ಣ ಹಾಕಿ ಆಮೇಲೆ ಒಂದು 2 ಅವರ್ಸ್ ಆದಮೇಲೆ ನನ್ನೆಲ್ಲ ಕೆಲಸ ಆದಮೇಲೆ ಹೇರ್ ವಾಶ್ ಮಾಡ್ಕೊತೀನಿ. ಸೊ ಇಷ್ಟೇ ಸಾಕಾಗುತ್ತೆ. ಸೊ ಇಲ್ಲ ಅಂತಂದರೆ ನಾನು ಒಂದೊಂದು ಸರ್ತಿ ಎಲ್ಲ ಹರ್ಬ್ಸ್ ಎಲ್ಲ ಹಾಕಿ ಒಂದು ಆಯಿಲ್ ಪ್ರಿಪೇರ್ ಮಾಡ್ಕೊಂಡಿರ್ತೀನಿ. ಸೊ ಅದು ಯೂಸ್ ಮಾಡ್ತೀನಿ. ಸೊ ಅದಿಲ್ಲ ಅಂತಂದರೆ ಕೊಕೊನಟ್ ಆಯಿಲ್ ಆ್ಯಸ್ ಯೂಸ್ವಲ್ ನನಗೆ ಯಾವಾಗಲೂ ಫೇವ್ರೆಟ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು ನನ್ನ ಹೇರ್ಸ್ ಎಷ್ಟು ಶೈನಿಂಗ್ ಆಗಿದೆ, ಹಾಗೆ ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತ ಹೇಳಿ. ಸೊ ನಾನು ಏನನ್ನೂ ಯೂಸ್ ಮಾಡಲ್ಲ. ಆ್ಯಂಡ್ ನಾನು ಯೂಸ್ ಮಾಡೋ ಶಾಂಪು ಇಂದುಲೇಖ. ಸೊ ಹೇರ್ ವಾಶ್ ಮಾಡ್ಕೋಬೇಕಾದ್ರೆ ನಾನು ಒಂದು ಬೌಲಲ್ಲಿ ನೀರು ಹಾಕಿಬಿಟ್ಟು ಅದಾದಮೇಲೆ ಶಾಂಪು ಹಾಕಿಟ್ಟು ಡೈಲ್ಯೂಟ್ ಮಾಡಿ ಅದಾದಮೇಲೆ ಶಾಂಪು ಯೂಸ್ ಮಾಡ್ತೀನಿ. ಸೊ ನಾನು ಇದನ್ನು ಆಫ್ಟರ್ ನನ್ನ 10th ಇಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅವಾಗಿಂದ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಡೈರೆಕ್ಟ್ ಶಾಂಪೂನ ನಾನು ಸ್ಕಾಲ್ಪ್ಗೆ ಹಾಕಲ್ಲ, ನೀರಲ್ಲಿ ಡೈಲ್ಯೂಟ್ ಮಾಡಿ ಹಾಕ್ತಿದ್ದೀನಿ. ಆ್ಯಂಡ್ ನಾನಿವಾಗ ಫೇಸ್ ವಾಶ್ ಮಾಡಿಕೊಂಡೆ. ಹಾಗೆ ನಾನು ಕಂಡೀಷ್ನರೆಲ್ಲ ದಿನ ಯೂಸ್ ಮಾಡಲ್ಲ. ಯಾವಾಗಾದರೂ ತುಂಬ ಸಿಕ್ಕಾದರೆ ಮಾತ್ರ ಯೂಸ್ ಮಾಡ್ತೀನಿ, ಎಲ್ಲಿಗಾದರೂ ಹೊರಗೆ ಹೋಗ್ಬೇಕಂದ್ರೆ. ಸೊ ಏನಾದರೂ ಇದ್ದರೆ ಮಾತ್ರ ಯೂಸ್ ಮಾಡ್ತೀನಿ, ಫಂಕ್ಷನ್ಸ್ ಇವೆಂಟ್ಸು ಇದ್ದರೆ ಅಷ್ಟೇ. ರೆಗ್ಯುಲರ್ ವಾಶ್ಗೆಲ್ಲ ನಾನು ಕಂಡೀಷ್ನರೆಲ್ಲ ಯಾವುದೇ ಕೆಮಿಕಲ್ಸ್ ನಾನು ಯೂಸ್ ಮಾಡಲ್ಲ. ಆ್ಯಂಡ್ ಇವಾಗ ನಾನು ಅದೇ ಕೊಕೊನಟ್ ಆಯಿಲ್ನ ನನ್ನ ಫೇಸ್ಗೆ ಫಾರ್ಮಲ್ಲಿ ಹಾಕ್ಕೊಂಡು ಸ್ವಲ್ಪ ರಬ್ ಮಾಡಿ ಬಿಸಿ ಆಗುತ್ತಲ್ವ. ಸೊ ಅದಾದಮೇಲೆ ಜಸ್ಟ್ ಜಾಸ್ತಿ ಏನು ಮಸಾಜ್ ಮಾಡಲ್ಲ, ಜಸ್ಟ್ ಆ್ಯಸ್ ಯೂಸ್ವಲ್ ಕ್ರೀಮ್ ಅಪ್ಲೈ ಮಾಡ್ತೀವಲ್ಲ ಡೈಲಿ ಕ್ರೀಮು, ಆ ರೀತಿ ಅಪ್ಲೈ ಮಾಡಿ ಸೊ ಬಿಟ್ಬಿಡ್ತೀನಿ ಅಷ್ಟೇ. ನನ್ನ ಎಲ್ಲ ಕೆಲಸ ಆಗೋ ತನಕನೂ ಬಿಟ್ಟು ಆಮೇಲೆ ಸ್ನಾನ ಮಾಡುವಾಗ ವಾಶ್ ಮಾಡೋದಷ್ಟೇ. ಸೊ ನೋಡಿ ಈ ರೀತಿ ಜಸ್ಟ್ ಎಲ್ಲ ನನ್ನ ಫೇಸ್ಗೆಲ್ಲ ಇದು ಆಯಿಲ್ ಯೂಸ್ ಮಾಡ್ಬೋದು, ಅಥವಾ ನಿಮ್ಗೆ ಯಾವ್ದು ಇಷ್ಟ ಅದು ಕೂಡ ಆಯಿಲ್ ಯೂಸ್ ಮಾಡೋದು. ಆಯಿಲ್ ಬಾತ್ ಮಾಡೋದ್ರಿಂದ ನಾನು ಸ್ವಲ್ಪ ರಿಲೀಫ್ ಅನಿಸುತ್ತೆ, ಸ್ಟ್ರೆಸ್ ಫ್ರೀ ಅನಿಸುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ಸೊ ನಾನು ನಾರ್ಮಲ್ ಸ್ನಾನ ಮಾಡಬೇಕಾದ್ರೆ ತುಂಬ ಬೆಚ್ಚಗೆ ನೀರನ್ನು ಸ್ನಾನ ಮಾಡ್ತೀನಿ. ಇವಾಗ ಆಯಿಲ್ ಬಾತ್ ಅಂತ ಬಂದರೆ ಸ್ವಲ್ಪ ಬಿಸಿ ಬಿಸಿಯಾಗಿ ನೀರನ್ನು ಸ್ನಾನ ಮಾಡ್ತೀನಿ. ಹೇರ್ ವಾಶ್ಗೆಲ್ಲ, ಮೈಗಷ್ಟೇ, ಬಾಡಿಗಷ್ಟೇ ಒಂಥರ ರಿಲೀಫ್ ಅನಿಸುತ್ತೆ, ಸ್ಟ್ರೆಸ್ ಫ್ರೀ ಅನಿಸುತ್ತೆ. ಹಾಗಾಗಿ ಸೊ ಬಿಸಿ ಬಿಸಿ ನೀರನ್ನು ಮೈಗೆ ಹಾಕ್ಕೊತೀನಿ, ಚೆನ್ನಾಗಿ ಅನಿಸುತ್ತೆ. ಸೊ ನಾನು ಏನು ಮಾಡ್ಕೊತಾ ಇದ್ದೀನಿ ಅದನ್ನು ಮಾತ್ರ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಾನು ಯಾವುದಕ್ಕೂ ಪಾರ್ಲರ್ಗೆಲ್ಲ ಹೋಗೋದಿಲ್ಲ. ಆ್ಯಂಡ್ ಇವಾಗ ನಾನು ಫೇಸ್ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಸೊ ಈ ಫೇಸ್ ಪ್ಯಾಕ್ ಈ ಪೌಡ್ರ್ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಹಾಗೆ ನಾನು ಇದನ್ನು ಜಸ್ಟ್ ನಾರ್ಮಲ್ ವಾಟರಿಂದ ಫೇಸ್ ಪ್ಯಾಕ್ ಪ್ರಿಪೇರ್ ಮಾಡಿ ಸೊ ಜಸ್ಟ್ 15 ಮಿನಿಟ್ಸ್ ಹಚ್ಬಿಟ್ಟು ಅದಾದಮೇಲೆ ಸ್ನಾನ ಮಾಡ್ತೀನಿ. ಸೊ ನಾನಿವಾಗ ಜಸ್ಟ್ ಫೇಸ್ ಪ್ಯಾಕ್ ಆ್ಯಂಡ್ ಆಯಿಲ್ ಬಾತ್ ಆಯಿತು, ನಂದು ಸ್ನಾನ ಆಯಿತು. ಅದಾದಮೇಲೆ ನೆಕ್ಸ್ಟ್ ನನ್ನ ನೇಲ್ ಒಂದು ಕಟ್ಟಾಯಿತು. ಹಾಗಾಗಿ ನಾನು ಇದನ್ನು ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ, ಕರೆಕ್ಟಾಗಿ ನೀಟಾಗಿ ಶೇಪ್ ಮಾಡೋಣ ಅಂತ ಹೇಳಿ. ಸೊ ಅದಾದಮೇಲೆ ಹಾಗೆ ದೇವ್ರ ಪೂಜೆ ಕೂಡ ಮಾಡ್ತಾಯಿದ್ದೀನಿ.
ಸೊ ನಮ್ಮನ್ನು ನಾವು ಪ್ಯಾಂಪರ್ ಮಾಡ್ಕೊಳ್ಳೋವಾಗ ನಾನು ಅದಕ್ಕೆ ಅಂತ ಫುಲ್ ಡೇ ಅದಕ್ಕೆ ಟೈಮ್ ಕೊಡೋಲ್ಲ. ಸೊ ನಾನು ಯಾವ್ದು ಕೆಲಸ ಇರೋದಲ್ಲ ಅದ್ರ ಜೊತೆನೇ ನಾನು ಇದನ್ನು ಮಾಡ್ತಾಯಿರ್ತೀನಿ. ಹಾಗೆ ನಾನು ಪೂಜೆ ಎಲ್ಲ ಆದಮೇಲೆ ಈ ರೀತಿ ಧೂಪನ ನಾನು ಹೇರ್ಸ್ಗೆ ಹಾಕ್ಕೊಳ್ಳೋದು ತುಂಬಾ ಇಷ್ಟ ಆಗುತ್ತೆ. ಸ್ಮೆಲ್ ಚೆನ್ನಾಗಿ ಬರುತ್ತೆ ಹೇರ್ಸ್ದು. ಹಾಗಾಗಿ ಸ್ವಲ್ಪ ಹೊತ್ತು ಈ ರೀತಿ ಧೂಪ ಎಲ್ಲ ಹಿಡ್ಕೊತೀನಿ ಹೇರ್ಸ್ಗೆ. ಸೊ ಅದಾದಮೇಲೆ ನಾನಿವಾಗ ನನ್ನ ನೇಲ್ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಫಸ್ಟು ನನ್ನ ನೇಲ್ ಪಾಲಿಶ್ ರಿಮೂವ್ ಮಾಡಿಕೊಂಡು ಸೊ ಅದಾದಮೇಲೆ ನೇಲ್ ಕಟ್ಟಿಂಗ್ ಮಾಡ್ಕೊತೀನಿ. ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಏನಿಲ್ಲ. ಸೊ ಮನೆಯಲ್ಲೇ ಈ ರೀತಿ ಎಲ್ಲ ಮಾಡ್ಕೋಬೋದು. ಆ್ಯಂಡ್ ನಾನು ಮಾತ್ರ ಪಾರ್ಲರ್ಗೆ ಹೋಗೋದೇ ಇಲ್ಲ. ಹಾಗೆ ನಾನು ಡ್ರೆಸ್ಸಿಂಗ್ ಸ್ಟೈಲ್ ಮತ್ತು ಹೇರ್ ಸ್ಟೈಲ್ ಚೆನ್ನಾಗಿ ಮಾಡ್ಕೊತೀನಿ, ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗೆ ನಾನು ಮಿನಿಮಲ್ ಮೇಕಪ್ ಕೂಡ ಚೆನ್ನಾಗಿ ಮಾಡ್ಕೊತೀನಿ. ಅಂದರೆ ನಾರ್ಮಲ್ ಬೇಸಿಕ್ ಕ್ರೀಮ್ ಆ್ಯಂಡ್ ಪೌಡರ್ ಹಾಗೆ ಒಂದು ಲಿಪ್ಸ್ಟಿಕ್ ಯಾವಾಗಲೂ ಹಚ್ಕೊತಾ ಇರ್ತೀನಿ. ಸೊ ನನಗೆ ಯಾವ ರೀತಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತೀನಿ ಆ ರೀತಿ ರೆಡಿ ಆಗ್ತೀನಿ. ಎಕ್ಸಸರೀಸು, ಡ್ರೆಸ್ಸು, ಹಾಗೆ ನಮ್ಮ ಸ್ಯಾಂಡಲ್ಸು, ಸೊ ಇವೆಲ್ಲ ನಾನು ವೆರೈಟಿ ಎಲ್ಲ ಹಾಕ್ಕೊತೀನಿ. ಹಾಗೆ ಬ್ಯಾಗ್ಸು, ಸೊ ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಂತ ನಾನು ಪಾರ್ಲರ್ಗೆ ಹಾಗೆ ಮೇಕಪ್ ಪ್ರಾಡಕ್ಟ್ಸ್ಗೆ ಅಂತ ಹೇಳಿ ದುಡ್ಡೆಲ್ಲ ವೇಸ್ಟ್ ಮಾಡೋಲ್ಲ. ತುಂಬ ಸಿಂಪಲ್ ಆ್ಯಂಡ್ ನೋಡೋಕ್ಕೆ ಚೆನ್ನಾಗಿ ಕಾಣಿಸೋ ರೀತಿ ರೆಡಿಯಾಗಿರ್ತೀನಿ. ಚೆನ್ನಾಗಿ ಡ್ರೆಸ್ ಮಾಡಿಕೊಂಡ್ರೆ ಹಾಗೆ ಚೆನ್ನಾಗಿ ಹೇರ್ ಸ್ಟೈಲ್ ಕೂಡ ಮಾಡಿಕೊಂಡ್ರೆ ನಾವು ಅವಾಗಲೂ ಚೆನ್ನಾಗಿ ಕಾಣಿಸ್ತೀವಿ. ಸೊ ನನ್ನ ಹೇರ್ ಸ್ಟೈಲ್ ಬಂದು ಆಲ್ಮೋಸ್ಟ್ ಫ್ರೀಸ್ ಹೇರ್ ಸ್ಟೈಲ್ ಟೈಮ್ ಸಿಕ್ಕಾಗ ಮಾಡ್ಕೊತಾ ಇದ್ದೀನಿ. ಸೊ ಆಲ್ರೆಡಿ ಸಂಜೆ ಆಯಿತು, ನನ್ನ ಕೆಲಸ ಮಾಡ್ತಾ ಇದನ್ನೆಲ್ಲ ಮಾಡ್ಕೊತಾ ಇದ್ದೆ. ಸೊ ಹಾಗೆ ಟೀ ಕುಡಿತಾ ಇಲ್ಲಿ ಸೊ ನಾನು ನೇಲ್ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಬರ್ತಾನೆ ಇಲ್ಲ, ನಾನು ಜುಡಿಯೋದಲ್ಲಿ ತೊಗೊಂಡಿದ್ದು ಯಾಕೋ ವರ್ಕ್ ಆಗ್ತಾಯಿಲ್ಲ, ಸರಿಯಿಲ್ಲ ಅನಿಸುತ್ತೆ ಜುಡಿಯೋದಲ್ಲಿ ನೇಲ್ ರಿಮೂವರು. ಸೊ ಅದಾದಮೇಲೆ ನಾವು ಇವಾಗ ಸ್ವಲ್ಪ ಕೈ ಮತ್ತು ಕಾಲುಗಳನ್ನು ನೆನೆಸಿರ್ತಾ ಇದ್ದೀನಿ. ಸ್ವಲ್ಪ ಉಗುರು ಬೆಚ್ಚಗೆ ನೀರು ತೊಗೊಂಡಿದ್ದೀನಿ. ಸೊ ಅದಕ್ಕೆ ಹ್ಯಾಂಡ್ ವಾಶು, ಹಾಗೆ ಉಪ್ಪು, ಹಾಗೆ ಲೆಮನ್ನು, ಹಾಗೆ ಒಂದು ಓಲ್ಡ್ ಬ್ರಷು, ಸೊ ಇದೆಲ್ಲ ಯೂಸ್ ಮಾಡಿಕೊಂಡು ನಾನಿವಾಗ ಮೆನಿಕ್ಯೂರ್ ಆ್ಯಂಡ್ ಪೆಡಿಕ್ಯೂರ್ ಮಾಡ್ಕೊತಾ ಇದ್ದೀನಿ. ಸೊ ಜಸ್ಟ್ ನಾನಿನ್ನೆಲ್ಲ ನನ್ನ ಫಾರ್ಮ್ ಮತ್ತು ನನ್ನ ಕಾಲುಗಳನ್ನು ಇಲ್ಲಿ 5 ನಿಮಿಷ ನೆನೆಸಿಡ್ತಾ ಇದ್ದೀನಿ. 3 ಮಿನಿಟ್ಸ್ ಸಾಕು, ಜಾಸ್ತಿ ಏನು ಬೇಡ. ಈ ಕಿಟ್ಟನ್ನು ನಾನು ಮುಂಬೈಲಿ ತೊಗೊಂಡಿದ್ದು. ಸೊ ಮೆನಿಕ್ಯೂರ್ ಪೆಡಿಕ್ಯೂರ್ ಕಿಟ್ ಇದೆ ಇದರಲ್ಲಿ. ಸೊ ನೇಲೆಲ್ಲ ರಿಮೂವ್ ಮಾಡಿಕೊಂಡು ಚೆನ್ನಾಗಿ ಶೇಪೆಲ್ಲ ಮಾಡೋಕ್ಕೆ ಯೂಸ್ ಆಗುತ್ತೆ. ಆ್ಯಕ್ಚುಲಿ ನನಗೆ ಪೆಡಿಕ್ಯೂರ್ ಮೆನಿಕ್ಯೂರ್ ಅವಶ್ಯಕತೆಯೇ ಇರಲ್ಲ. ಸೊ ಹಾಗಾಗಿ ನಾನೇನು ಮಾಡ್ಕೊಳ್ಳೋದೇ ಇಲ್ಲ. ಸೊ ನನ್ನ ಕಾಲು ಹಾಗೆ ಕೈ ತುಂಬ ಸಾಫ್ಟ್ ಆಗಿದ್ದಾವೆ. ಸೊ ಹಾಗಾಗಿ ಅವಶ್ಯಕತೆ ಇರಲ್ಲ. ಬಟ್ ನೇಲ್ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಕಟ್ ಆಗುತ್ತೆ ಯಾವಾಗಲಾದರೂ ಒಂದ್ಸತಿ. ಸೊ ಹಂಗಾಗಿ ಶೇಪ್ ಮಾಡ್ಕೊಳ್ತೀನಿ. ಹಾಗಾಗಿ ಸೊ ಇವಾಗ ಸಂಜೆ ಆಗಿದೆ, ಲೈಟ್ ಕೂಡ ಕರೆಕ್ಟಾಗಿ ಬರ್ತಾ ಇಲ್ಲ. ಸೊ ಹಂಗಾಗಿ ಡಾರ್ಕ್ ಕಾಣಿಸ್ತಾ ಇದೆ. ಈ ರೀತಿ ಮಾಡೋದ್ರಿಂದ ನಮ್ಮ ಹಿಮ್ಮಡಿ ಎಲ್ಲ ಒಡೆದಿರುತ್ತಲ್ವ, ಸೊ ಸೀಳಾಗಿರುತ್ತೆ, ಅದೆಲ್ಲನೂ ಹೋಗುತ್ತೆ. ಸೊ ಜಾಸ್ತಿ ಇದ್ದವರು ಈ ರೀತಿ ವಾರಕ್ಕೊಂದ್ಸತಿ, ತಿಂಗಳಿಗೆ 2 ಸತಿ ಎಲ್ಲ ಮಾಡ್ಕೋಬೋದು. ಹಾಗೆ ಕ್ರಮೇಣವಾಗಿ ಹೋಗುತ್ತೆ. ಹಾಗೆ ನಾನಿಲ್ಲಿ ನನ್ನ ಉಗುರುಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಸಲೂನಲ್ಲೂ ಇದೇ ರೀತಿ ಮಾಡ್ತಾರೆ ಅನಿಸುತ್ತೆ, ಬಟ್ ನಂಗೆ ಐಡಿಯಾ ಅಲ್ಲ. ಬಟ್ ಸೊ ನಾನು PUCಲೆಲ್ಲ ಇದೇ ರೀತಿ ಮಾಡ್ಕೊತಾ ಇದ್ದೆ. ಮೇ ಬಿ ಯೂಟ್ಯೂಬ್ ನೋಡಿ ಅವರು ಮೇ ಬಿ ಪಾರ್ಲರೆಲ್ಲ ಹೋಗಿ ನೋಡಿ ಮಾಡ್ತಿರ್ಬೋದು. ಆವಾಗಿಂದ ನಾವು ಇದೇ ರೀತಿ ಮಾಡ್ತಾ ಇದ್ದಿದ್ದು. ಸೊ ಯಾವಾಗಲಾದರೂ ಈ ರೀತಿ ಪೆಡಿಕ್ಯೂರ್ ಕಾಲು ಮತ್ತು ಕೈಗಳನ್ನು ನೀಟಾಗಿ ಚೆನ್ನಾಗಿ ಕಾಣಿಸ್ಕೋಬೇಕಂದ್ರೆ ಈ ರೀತಿ ಟಿಪ್ಸ್ನ ಫಾಲೋ ಮಾಡ್ತಾಯಿದ್ವಿ. ಸೊ ನಾನು ಈ ರೀತಿ ನನ್ನ ನೇಲ್ಸ್ ಮತ್ತು ನನ್ನ ಹ್ಯಾಂಡ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಹ್ಯಾಂಡ್ಸ್ ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿದ್ದಾವೆ ಅಂತ ಹೇಳಿ. ಸೊ ಹಾಗಾಗಿ ನನಗೆ ಇದ್ರ ಅವಶ್ಯಕತೆ ಬರೋದೇ ಇಲ್ಲ. ನಾನು ನೇಲ್ಸ್ನ ಜಾಸ್ತಿ ಉದ್ದನೇ ಬಿಟ್ಟಿರ್ತೀನಿ. ಹಾಗೆ ನನಗೆ ನೇಲ್ ಪಾಲಿಶ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಹಾಗೆ ಈ ಕಿಟ್ಟಲ್ಲಿ ನೇಲ್ ಟ್ರಿಮ್ಮರು ಇದೆಲ್ಲ ಕೊಟ್ಟಿದ್ದರು. ಸೊ ಹಾಗಾಗಿ ಅದನ್ನು ಯೂಸ್ ಮಾಡಿಕೊಂಡು ನಾನಿವಾಗ ಒಂದು ಶೇಪ್ ಮಾಡ್ಕೊತಾ ಇದ್ದೀನಿ. ಸೊ ನಾರ್ಮಲ್ ಸ್ವಲ್ಪ ಉದ್ದ ಬಿಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ನಾನು ನೆಕ್ಸ್ಟ್ ಇವೆಂಟ್ಗೆ ಬೇಕಾಗತ್ತೆ, ಹಾಗಾಗಿ ಸ್ವಲ್ಪ ಶಾರ್ಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಸತಿ ಉದ್ದ ಬಂದರೆ ಅರೌಂಡ್ 4 ಮಂತ್ವರೆಗೂ ಇರುತ್ತೆ. ಅದಾದಮೇಲೆ ಹಾಗೆ ಕೆಲಸ ಮಾಡ್ತಾ ಅದು ಕಟ್ಟಾಗಿ ಹೋಗುತ್ತೆ. ಸೊ ಅದಾದಮೇಲೆ ಮತ್ತೆ ನಾವು ನೆಕ್ಸ್ಟ್ ಮತ್ತೆ ಉದ್ದ ಬೆಳೆಸಬೇಕು. ಬರೋದಕ್ಕೆ ಟೈಮ್ ತೊಗೊಳುತ್ತೆ, ಬೇಗನೆ ಬರುತ್ತೆ. ಹಾಗೆ ಕೆಲವೊಂದು ಸತಿ ಅಂತೂ ಕೆಲಸದಲ್ಲಿ ಹಾಗೆ ಕೆಲವೊಂದಂತೂ ಕಟ್ಟಾಗಿಯೇ ಜಾಸ್ತಿ ಹೋಗುತ್ತೆ. ಸೊ ವೆಜಿಟೇಬಲ್ಸ್ ಕಟ್ಟಿಂಗ್ ಮಾಡುವಾಗಲೇ ನನಗೆ ಜಾಸ್ತಿ ಉಗುರು ಹೋಗೋದು. ಬಟ್ ಆದರೂ ನಾನು ಸ್ವಲ್ಪ ತುಂಬ ಕೇರ್ಫುಲ್ಲಾಗಿ ಪ್ರೊಟೆಕ್ಟ್ ಮಾಡ್ಕೊತಾ ಇರ್ತೀನಿ. ಸೊ ಅದಾದಮೇಲೆ ನಾನು ಜಸ್ಟ್ ಕೊಬ್ಬರಿ ಎಣ್ಣೆಯಿಂದ ನನ್ನ ಉಗುರುಗಳೆಲ್ಲ ಮಸಾಜ್ ಮಾಡಿಕೊಂಡೆ. ಸೊ ಅದಾದಮೇಲೆ ನನ್ನ ಬಾಡಿ ಹೇರ್ ರಿಮೂವರ್,
ಸೊ ನಾನು ಜಸ್ಟು ಸ್ನಾನ ಮಾಡಬೇಕಾದ್ರೆ ಸೊ ಈ ರೀತಿ ಸೋಪು ಅಥವಾ ಹ್ಯಾಂಡ್ ವಾಶ್ ಹಾಕ್ಕೊಂಡು ಜಸ್ಟ್ ಇದನ್ನು ಈ ರೀತಿ ರಿಮೂವ್ ಮಾಡ್ಕೋತೀನಿ. ಸೊ ಇದು ಕೂಡ ಅಷ್ಟೇ, ನನಗೆ ವ್ಯಾಕ್ಸು ಹಾಗೆ ಪಾರ್ಲರ್ಗೂ ಹೋಗಲ್ಲ. ಆ್ಯಂಡ್ ಸೊ ಹೀಗೆ ಮಾಡೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನನ್ನ ನೇಲ್ಸ್ ಅಂತೂ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ನನ್ನ ಇದು ಕೂಡ ಆಯಿತು. ಸೊ ಇವಾಗ ನಾನು ಫೇಶಿಯಲ್ ಹೇರು ನಾನು ಯಾವಾಗಲೂ ರಿಮೂವ್ ಮಾಡಲ್ಲ, ಬೇಕಾದರೆ ಅಷ್ಟೇ ಫಂಕ್ಷನ್ ಇವೆಂಟ್ ಇದ್ದರೆ ಮಾತ್ರ. ಬಟ್ ನಾನು ಐಬ್ರೋ ಮತ್ತು ಅಪ್ಪರ್ ಲಿಪ್ ಮಾತ್ರ ರೆಗ್ಯುಲರಾಗಿ ಮಾಡ್ಕೊಳ್ಳೋದು. ಬಟ್ ಇವಾಗ ನಾನು ಅದನ್ನು ಮಾಡ್ತಾಯಿಲ್ಲ. ಸೊ ನೆಕ್ಸ್ಟ್ ಇವೆಂಟಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ನಾನು ಬಾಡಿ ಪಾಲಿಷಿಂಗ್ ಮಾಡ್ಕೊತಾ ಇದ್ದೀನಿ. ಕಾಫಿ ಪೌಡರ್ ಹಾಗೆ ಟರ್ಮರಿಕ್ ಹಾಗೆ ಜೇನುತುಪ್ಪ, ಸೊ ಇದೆಲ್ಲ ಯೂಸ್ ಮಾಡಿಕೊಂಡು ಸೊ ಪೇಸ್ಟ್ ಮಾಡಿಕೊಂಡು ಬಾಡಿ ಪಾಲಿಷಿಂಗ್ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಅದಾದಮೇಲೆ 2-3 ಮಿನಿಟ್ಸ್ ಬಿಟ್ಟು ವಾಶ್ ಮಾಡೋದು ಅಷ್ಟೇ. ಸೊ ಇಟ್ಸ್ ಆಲ್ ಡನ್. ಇದೆಲ್ಲ ನಾನು ಮಂತ್ಲಿ ವೀಕ್ಲಿ ಮಾಡ್ತೀನಿ ಅಂತ ಅಲ್ಲ, ಜೀವನನೇ ಬೇಡ ಆಗಿರುತ್ತೆ. ಸೊ ಸಾಕಾಗಿಬಿಟ್ಟಿರುತ್ತೆ ಅಂದ ಟೈಮಲ್ಲಿ ಮತ್ತೆ ಕಮ್ಬ್ಯಾಕ್ ಆಗಬೇಕು ಅಂತ ಹೇಳಿ ಸೊ ಈ ರೀತಿಯೆಲ್ಲ ಮಾಡ್ಕೊತೀನಿ. ಹಾಗೆ ಮನೆಯೆಲ್ಲ ಕ್ಲೀನಾಗಿ ಮಾಡ್ಕೊತೀನಿ. ಸೊ ಮತ್ತೆ ಮನೆಯೆಲ್ಲ ಅರೇಂಜ್ ಮಾಡ್ತೀನಿ. ಸೊ ಆವಾಗ ನನಗೆ ಈ ರೀತಿಯೆಲ್ಲ ಮಾಡ್ಕೊಳ್ಳೋದ್ರಿಂದ ಫ್ರೆಶ್ ಫೀಲ್ ಆಗುತ್ತೆ. ಸೊ ಮತ್ತೆ ನಾನು ಎನರ್ಜೆಟಿಕ್ ಆಗಿ ಮತ್ತೆ ನಾನು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ಫೋಕಸ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.